ಇಂಗ್ಲೀಷ್ ಸುಲಭವಾಗಿ ಕಲಿಬೇಕಾದರೆ ಏನು ಮಾಡಬೇಕು? ಎಲ್ಲರಿಗೂ ನಮಸ್ಕಾರ. ಮಕ್ಕಳೇ, ಕನ್ನಡ ಮೀಡಿಯಮ್ನ ಮಕ್ಕಳಿಗೆ ಸ್ವಲ್ಪ ಇಂಗ್ಲೀಷ್ ಕಷ್ಟ ಅಂತ ಹೇಳ್ತಾ ಇರ್ತಾರೆ. ಆದ್ದರಿಂದ ಸ್ವಲ್ಪ ಸುಲಭವಾಗಿ ಹೇಗೆ ಕಲಿಬೋದು ಅಂತಂದರೆ ನೋಡಿ, ಮೊದಲು ನಿಮಗೆ ಆಲ್ಫಾಬೆಟ್ನ ಕಲ್ತ್ಕೊಂಡಿರ್ತೀರ. ಇದರದ್ದು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ಇಂಗ್ಲೀಷ್ ಕ್ಯಾಪಿಟಲ್ ಲೆಟರ್ಸ್ ಮತ್ತು ಸ್ಮಾಲ್ ಲೆಟರ್ಸ್ದು, ಅಂದರೆ ದೊಡ್ಡ ಅಕ್ಷರ ಸಣ್ಣ ಅಕ್ಷರ ಅಂತ ಹೇಳ್ತೀರಲ್ಲ, ಹಾಗೆ ಅದರದ್ದು ಕನ್ನಡದ ಉಚ್ಚಾರದೊಂದಿಗೆ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ಮೊದಲು A to Z ಕಲ್ತ್ಕೋಬೇಕು. ನಂತರ ನಾವು ದಿನಬಳಕೆಯ ಪದಗಳಾದ ನಾನು, ನಾವು, ನೀನು, ನೀವು ಇದರ ಬಗ್ಗೆ ಕೂಡ ಇದನ್ನು ಅಪ್ಲೋಡ್ ಮಾಡಿದ್ದೀನಿ. ಇದು 94. ನಿಮಗೆ ಇವೆಲ್ಲ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಇದನ್ನು ಮಾಡಬೇಕು. ನಂತರ ಈ ಥರ ಪದಗಳು, ಈಗ ಮನೇಲಿ ಅಪ್ಪ ಅಮ್ಮ ಅಣ್ಣ ತಂಗಿ ಅದೆಲ್ಲ, ಮತ್ತು ದೊಡ್ಡಪ್ಪ ಚಿಕ್ಕಪ್ಪ ಅದಕ್ಕೆಲ್ಲ ಏನಂತೀವಿ, ಅವನ್ನೆಲ್ಲ ಬಾಯ್ಪಾಠ ಮಾಡ್ಕೋಬೇಕು. ನಂತರ ಕಾಲಗಳ ಬಗ್ಗೆ ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲ, ಪಾಸ್ಟ್ ಟೆನ್ಸ್ ಭೂತಕಾಲ, ಫ್ಯೂಚರ್ ಟೆನ್ಸ್ ಭವಿಷ್ಯತ್ ಕಾಲ, ಇದರಲ್ಲಿ ಇವುಗಳನ್ನು ಬಾಯ್ಪಾಠ ಮಾಡ್ಕೋಬೇಕು. ಪ್ರೆಸೆಂಟ್ ಟೆನ್ಸಲ್ಲಿ ವರ್ತಮಾನ ಕಾಲದಲ್ಲಿ ನಾನು, ನಾವು, ನೀನು, ನೀವಿಗೆ ಯಾವುದನ್ನು ಬಳಸ್ತೀವಿ, ಆ್ಯಮ್, ಆರ್, ಈಸ್ ಅದನ್ನು. ಹಾಗೆ ಭೂತಕಾಲದಲ್ಲಿ ವಾಸ್, ವರ್ ಬಳಸ್ತೀವಿ. ಹಾಗೆ ಫ್ಯೂಚರ್ ಟೆನ್ಸ್ನಲ್ಲಿ ಭವಿಷ್ಯತ್ ಕಾಲದಲ್ಲಿ ಶ್ಯಾಲ್, ವಿಲ್ ಇದನ್ನು ಉಪಯೋಗಿಸ್ತೀವಿ. ಇದನ್ನೆಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ. ಇವನ್ನೆಲ್ಲ ಬಾಯ್ಪಾಠ ಮಾಡ್ಕೊಳ್ಳಿ. ನಂತರ ಎಪಿಸೋಡ್ 7ನಲ್ಲಿರುವ ಹಾಗೆ ನಾನು, ನಾವು, ನಾನು, ನನಗೆ, ನನ್ನ, ನನ್ನದು, ನಾವು, ನಮಗೆ, ನಮ್ಮ, ನಮ್ಮದು ಅನ್ನೋ ಪದಗಳನ್ನು ಇದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಇವನ್ನು ಬಾಯ್ಪಾಠ ಮಾಡ್ಕೊಳ್ಳಿ. ಇವನ್ನೆಲ್ಲ ಸರಿಯಾಗಿ ಕಲ್ತ್ಕೊಂಡು ಅರ್ಥ ಮಾಡ್ಕೊಳ್ಳಿ ಇದನ್ನು. ನಂತರ ಇದರ ಬಗ್ಗೆ ವಾಕ್ಯಗಳು ಕೂಡ ಇದೆ. ನಂತರ ಎಪಿಸೋಡ್ 8ರಲ್ಲಿ ಪಾರ್ಟ್ 8ನಲ್ಲಿ ಏನು, ಯಾವಾಗ, ಎಲ್ಲಿ, ಯಾವುದು ಇವುಗಳ ಬಗ್ಗೆ ವಿಡಿಯೋ ಇದೆ. ಅವುಗಳನ್ನೆಲ್ಲ ತಿಳ್ಕೋಬೇಕು ಮತ್ತು ಇವುಗಳ ಅರ್ಥಗಳನ್ನು ತಿಳ್ಕೋಬೇಕು. ಹಾಗೆ ಇಂಗ್ಲೀಷ್ ಭಾಷೆಯ ಪದಗಳನ್ನು ಸರಿಯಾಗಿ ಹೇಗೆ ಉಚ್ಚಾರ ಮಾಡೋದು, ಅಂದರೆ ಪ್ರೊನೌನ್ಸ್ ಮಾಡೋದು ಹೇಗೆ ಅಂತ ಅದರ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದೀನಿ. ಅವುಗಳನ್ನು ನೋಡಿ, ಯಾಕೆಂತಂದರೆ ಇಲ್ಲಿ ಬರೆಯೋದು ಬರೆದಿರ್ತಾರಲ್ಲ ಅದರ ಅರ್ಥ ಕೂಡ ಇದೆ ಇಲ್ಲಿ. ಹಾಗೆ ಕೆಲವೊಂದು ಸಲ ಅದರದ್ದು ಉಚ್ಚಾರ ಬೇರೆ ಇರುತ್ತೆ. ಇಲ್ಲಿ ಬರೆಯೋದು ಬೇರೆ, ಇಲ್ಲಿ ಉಚ್ಚಾರ ಸ್ವಲ್ಪ ಬೇರೆ ಇರುತ್ತೆ. ಅದನ್ನು ಸರಿಯಾಗಿ ನೋಡ್ಕೊಳ್ಬೇಕು. ಉದಾಹರಣೆಗೆ, ಈಗ ಇಂಗ್ಲೀಷ್ನಲ್ಲಿ ಬರೆಯುವಾಗ ಏನ, ಆ ಅಂತ ಕೆಲವು ಪದಗಳಲ್ಲಿ ಉಪಯೋಗ ಮಾಡ್ತಾರೆ, ಕೆಲವುದರಲ್ಲಿ ಆ ಅಂತ ಉಪಯೋಗ ಮಾಡ್ತಾರೆ, ಕೆಲವುದರಲ್ಲಿ ಆ ಅಂತ ಉಪಯೋಗ ಮಾಡ್ತಾರೆ. ಆ ಥರದ ಪದಗಳನ್ನೆಲ್ಲ ನೀವು ನೋಡ್ಕೋಬೇಕು. ಅಂದರೆ ಇದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಪಾರ್ಟ್ 98ನಲ್ಲಿ. ಹಾಗೆ ಬೇರೆ ಅಕ್ಷರಗಳ ಉಚ್ಚಾರಣೆಗಳ ಬಗ್ಗೆ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ. ಹಾಗೆ ಇಂಗ್ಲೀಷ್ನಲ್ಲಿ ಭಾಳಷ್ಟು ಪದಗಳಲ್ಲಿ ಸೈಲೆಂಟ್ ಲೆಟರ್ಸ್ ಇರುತ್ತೆ, ಅಂದರೆ ಅಕ್ಷರಗಳನ್ನು ಬರಿತೇವೆ ಆದರೆ ಅವನ್ನ ಉಚ್ಚಾರ ಮಾಡುವ ರೀತಿ ಬೇರೆ ಇರುತ್ತೆ. ಅದ್ರ ಬಗ್ಗೆ ತಿಳ್ಕೋಬೇಕು. ಎಲ್ಲದರ ಬಗ್ಗೆಯೂ ವಿಡಿಯೋಗಳಿದೆ. ಹಾಗೆ ದಿನಬಳಕೆಯ ಇಂಗ್ಲೀಷ್ ಪದಗಳನ್ನು ಕನ್ನಡದಲ್ಲಿ ನೀವು ಅರ್ಥ ಮಾಡಿಕೊಂಡು ಓದಿ ನೆನಪಿಟ್ಕೊಳ್ಳುವ ಹಾಗೆ ಮಾಡಬೇಕು. ಅದಕ್ಕೆ ನೀವು ದಿನಕ್ಕೆ ಒಂದು 5 ಪದ ಮಾಡಿದ್ರೂ ಸಾಕು. ದಿನಕ್ಕೆ ಕನಿಷ್ಠ 5 ಪದದ ಗುರಿ ಇಟ್ಕೊಂಡ್ರೆ ನೀವು ಭಾಳಷ್ಟು ಪದಗಳನ್ನು ಕಲಿಬೋದು. ನೋಡಿ, ಈಗ ಕನ್ನಡದ ದಿನಬಳಕೆಯ ಕನ್ನಡದ ಪದಗಳನ್ನು ಇಂಗ್ಲೀಷ್ನಲ್ಲಿ ಏನಂತಾರೆ ಅದನ್ನು ನೀವು ಕನಿಷ್ಠ ಒಂದು 5 ಪದಗಳನ್ನು ಬಾಯ್ಪಾಠ ಮಾಡ್ತಾ ಹೋದರೆ ತಿಂಗಳಿಗೆ ಕನಿಷ್ಠ 150 ಪದಗಳನ್ನು ನೀವು ಬಾಯ್ಪಾಠ ಮಾಡ್ಬೋದು. ಆಗ ನಿಮಗೆ ಇಂಗ್ಲೀಷ್ ಕಲೀಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಗೆ ಕನ್ನಡದ ಸ್ವರಗಳನ್ನು ಇಂಗ್ಲೀಷಲ್ಲಿ ಬರೆಯೋದನ್ನು ಕಲ್ತ್ಕೊಳ್ಳಿ. ಇದು ಸ್ವರಗಳು ಮತ್ತು ವ್ಯಂಜನಗಳು. ನೋಡಿ, ಈಗ ವ್ಯಂಜನ ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬರೆಯೋದು, ಅದರಿಂದ ಪದಗಳನ್ನು ಮಾಡೋದು, ಈ ಥರದ್ದೆಲ್ಲ ಇದೆ. ಅದೆಲ್ಲ ಆದ ನಂತರ ನೀವು ಹೆಲ್ಪಿಂಗ್ ವರ್ಬ್ಸ್ನ ಕಲಿಬೇಕಾಗುತ್ತೆ, ಅಂದರೆ ಸಹಾಯಕ ಕ್ರಿಯಾಪದಗಳು. ಇದರಲ್ಲಿ ಕೂಡ ಈಸ್, ಆ್ಯಮ್, ಆರ್ ಅನ್ನೋದ್ರ ಬಗ್ಗೆ, ಈಸ್ ಮತ್ತು ಆ್ಯಮ್ ಅನ್ನೋದ್ರ ಬಗ್ಗೆ ಆಗಿದೆ. ಇವತ್ತು ಆರ್ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಇದರದ್ದೆಲ್ಲ ವೀಡಿಯೋಸ್ ಇದೆ, ನೋಡಿ. ಹಾಗೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ವಾಕ್ಯಗಳು, ಐ, ಮೀ, ಮೈ, ಮೈನ್ ಅದರಿಂದ ಕೂಡಿದ ವಾಕ್ಯಗಳು. ಹಾಗೆ ನೀನು, ನಿನ್ನ, ನಿನ್ನದು ಅದರ ವಾಕ್ಯ. ಸೆಂಟೆನ್ಸಸ್ ವಿತ್ ಅವರು, ಅವರಿಗೆ, ಅವರ, ಅವರದ್ದು, ದೇ, ದೆಮ್, ದೇರ್, ದೇರ್ಸ್. ಈ ಎಲ್ಲ ಟಿಪ್ಸ್ನ ಫಾಲೋ ಮಾಡಿದರೆ ನೀವು ಕನಿಷ್ಠ 50% ನೀವು ಇಂಗ್ಲೀಷನ್ನು ಚೆನ್ನಾಗಿ ಮಾತಾಡ್ಬೋದು ದಿನಬಳಕೆಯಲ್ಲಿ. ಇವತ್ತು ಮತ್ತಷ್ಟು ಹೆಲ್ಪಿಂಗ್ ವರ್ಬ್ಸ್ ನೋಡೋಣ. ಈಸ್, ಆ್ಯಮ್ ಆಗಿತ್ತು, ಆರ್. ನೆಕ್ಸ್ಟು ಇದಿಷ್ಟು ಹೆಲ್ಪಿಂಗ್ ವರ್ಬ್ಸ್. ಸಹಾಯಕ ಕ್ರಿಯಾಪದಗಳು ಅಂತಂದರೆ ಹೆಲ್ಪಿಂಗ್ ವರ್ಬ್ಸ್ ಅಂತಂದರೆ, ಈಗ ಯಾವುದೋ ಕೆಲಸ ಆಗ್ತಾಯಿದೆ, ಅದು ಯಾರು ಮಾಡ್ತಾಯಿದ್ದಾರೆ, ಒಬ್ಬ ವ್ಯಕ್ತಿ ಮಾಡ್ತಾಯಿದ್ದಾರೆ ಅಥವಾ ಬಹಳ ಜನ ಮಾಡ್ತಾಯಿದ್ದಾರೆ, ಅಥವಾ ಅದು ಹಿಂದೆ ನಡೆದಿದ್ದ ಅಥವಾ ಈಗ ನಡೀತಾ ಇದೆಯಾ ಅಥವಾ ಮುಂದೆ ನಡೆಯುವುದಾ, ಇದ್ರ ಬಗ್ಗೆ ಎಲ್ಲ ತಿಳಿಯೋದು ಯಾವುದರಿಂದ, ಹೆಲ್ಪಿಂಗ್ ವರ್ಬ್ಸಿಂದ ತಿಳಿಯುತ್ತೆ.
ಈಗ ಹೆಲ್ಪಿಂಗ್ ವರ್ಬ್ಸ್ ಈಗ ಈಸ್ ಆ್ಯಮ್ ಆಗಿತ್ತು ನೋಡಿ. ಈಗ ಐ ಆಮ್ ರೀಡಿಂಗ್ ಎ ಬುಕ್ ಅನ್ನೋದು ಐ ಆ್ಯಮ್ ನಾನು ಅಂತ ಹೇಳುವಾಗ, ಹಾಗೆ ಈಸ್ನ ಉಪಯೋಗ ಮಾಡುವಾಗ ಹಿ ಈಸ್ ರೀಡಿಂಗ್ ಅದು ವರ್ತಮಾನ ಕಾಲದ ಪದಗಳಾಯಿತು. ಹಾಗೆ ಅದರಲ್ಲೇ ಆರ್ನ ಉಪಯೋಗ ಹೇಗೆ ಮಾಡ್ತೀವಿ, ಇದು ಒಂದಕ್ಕಿಂತ ಹೆಚ್ಚು ಜನ ಇದ್ದಾಗ ಆರ್ ಉಪಯೋಗಿಸ್ತೀವಿ. ಅದು ವೇರ್ ಆರ್ ಯು ಫ್ರಮ್, ನೀವು ಎಲ್ಲಿಯವರು ಅಂತ ಕೇಳಬೇಕಾದ್ರೆ ವೇರ್ ಆರ್ ಯು. ಈಗ ನೋಡಿ, ಈಗ ಆರ್ ಅನ್ನೋದು ಇಲ್ಲ ಅಂತಂದರೆ ವೇರ್ ಯು ಫ್ರಮ್ ಅಂದರೆ ಅದಕ್ಕೆ ಏನು ಅರ್ಥನೇ ಬರೋದಿಲ್ಲ. ವೇರ್ ಯು ಫ್ರಮ್ ಅಂತಂದರೆ ವಾಕ್ಯ ಪೂರ್ಣ ಅರ್ಥ ಕೊಡೋದಿಲ್ಲ ಅಲ್ಲಿ. ಆದ್ದರಿಂದ ಇಲ್ಲಿ ವೇರ್ ಆರ್ ಯು ಫ್ರಮ್ ಅಂದರೆ ನೀವು ಎಲ್ಲಿಯವರು ಅಂತ ಕೇಳಬೇಕಾದ್ರೆ ಇದನ್ನು ನಾವು ಬಳಸಲೇಬೇಕಾಗಿತ್ತು. ಹಾಗೆ ಆರ್ ಯು ಲಿಸನಿಂಗ್, ಇದರಲ್ಲಿ ಆರ್ ಇಲ್ಲ ಅಂತಂದರೆ ಯು ಲಿಸನಿಂಗ್ ಅಂತ ಕೇಳಿದ್ರೆ ಅದು ಕೂಡ ಪೂರ್ಣ ಅರ್ಥವಾಗಿ ಅಥವಾ ವಾಕ್ಯ ಸಂಪೂರ್ಣವಾಗಿ ಸರಿಯಾಗಿ ಅನಿಸೋದಿಲ್ಲ ಅಲ್ವಾ. ಹಾಗೆ ಆರ್ ಯು ಲಿಸನಿಂಗ್, ನೀನು ಕೇಳಿಸ್ಕೊಳ್ತಾ ಇದೆಯಾ, ಅದನ್ನೇ ಹಿಂದೆ ನಾವು ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕಾದ್ರೆ ವರ್ ಯು ಲಿಸನಿಂಗ್ ಅಂತ ಹೇಳಬೇಕಾಗುತ್ತೆ. ಹಾಗೆ ಇದು ಈ ವರ್ಬ್ಸ್ ಇರಲೇಬೇಕಾಗುತ್ತೆ ಹೆಲ್ಪಿಂಗ್ ವರ್ಬ್ಸ್. ಹಾಗೆ ಹೂ ಆರ್ ದೇ, ಹೂ ದೇ ಅಂದರೆ ಅದಕ್ಕೇನಿದೆ ಮೀನಿಂಗ್ ಅಲ್ವಾ. ಹಾಗೆ ಹೂ ಆರ್ ದೇ ಅಂತಂದರೆ ಅವರು ಯಾರು. ಹಾಗೆ ದೇ ಆರ್ ಮೈ ಪೇರೆಂಟ್ಸ್, ಅವರು ನನ್ನ ತಂದೆ ತಾಯಿ ಅಥವಾ ಪೋಷಕರು. ಇಲ್ಲೆಲ್ಲ ಬಹುವಚನದಲ್ಲಿ ಆರ್ ಅನ್ನೋದನ್ನು ಬಳಸ್ತೇವೆ. ಇದು ಯಾವುದು ಸಹಾಯಕ ಕ್ರಿಯಾಪದ. ಈಗ ಮತ್ತಷ್ಟು ಸಹಾಯಕ ಕ್ರಿಯಾಪದಗಳನ್ನು ನೋಡೋಣ ಮತ್ತೆ ಮುಂದಿನ ಎಪಿಸೋಡ್ಗಳಲ್ಲಿ. ಇವುಗಳನ್ನು ಬಳಸಿ ವಾಕ್ಯಗಳನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ನೋಡಿ, ಇದು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಿದ್ವಿ. ಈಸ್ ಆ್ಯಮ್ ಆರ್ ವಾಸ್ ವರ್ ಬಿ ಬೀನ್ ಬೀಯಿಂಗ್ ಡೂ ಡಿಡ್ ಡಸ್ ಹ್ಯಾವ್ ಹ್ಯಾಡ್ ಹ್ಯಾಸ್ shall will should would can could may might must need used to. ವೀಕ್ಷಕರೇ, ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಂದರೆ ಕನ್ನಡ ಮತ್ತು ಇಂಗ್ಲೀಷ್ ಬಗ್ಗೆ ಇದು ಡಿಸ್ಕ್ರಿಪ್ಷನ್ನಲ್ಲಿ ವೀಡಿಯೋಸ್ನಲ್ಲಿ ಪ್ಲೇಲಿಸ್ಟ್ ಇದೆ. ಈ ಎಲ್ಲ ವೀಡಿಯೋಸ್ಗಳು ಇದೆ. ಇನ್ನೂ ಹೆಚ್ಚಿನ ವಿಷಯಗಳು ಕೂಡ ಇದೆ. ಆಸಕ್ತಿ ಇರುವವರು ನೋಡಿ. ಈಗ ಈಸ್ ಆ್ಯಮ್ ಆರ್ ವಾಕ್ಯಗಳು ಆಗಿದೆ. ಈಗ ವಾಸ್ನಿಂದ ಕೆಲವು ವಾಕ್ಯಗಳನ್ನು ಮಾಡೋಣ. ಅದು ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲ. ಈಗ ನಾನು ಅಲ್ಲಿ ಇರಲಿಲ್ಲ ಅಂತ ಹೇಳಬೇಕಾದ್ರೆ ಐ ವಾಸ್ ನಾಟ್ ದೇರ್. ಇಲ್ಲಿ ದೇರ್ ಅಂದರೆ ಅಲ್ಲಿ ಅಂತ ಅರ್ಥ ಆಗುತ್ತೆ. ಐ ವಾಸ್ ನಾಟ್ ದೇರ್ ಅಂದರೆ ನಾನು ಅಲ್ಲಿ ಇರಲಿಲ್ಲ. ಇದು ಹಿಂದೆ ಆಗಿರುವಂಥದ್ದು, ಭೂತಕಾಲದಲ್ಲಿ ಅದನ್ನು ಹೇಳುವಾಗ ಐ ವಾಸ್ ನಾಟ್ ದೇರ್. ಇವತ್ತಿಗೆ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ಇವುಗಳನ್ನು ಕೂಡಿದ ವಾಕ್ಯಗಳನ್ನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.